ನೀವು ಬಂದು ಅದನ್ನು ನನ್ನ ಹತ್ರ ಕೇಳ್ತಾ ಇದ್ದೀರಾ? ಅಯ್ಯಯ್ಯೋ, ನಾನು ಆ ರೀತಿ ತಪ್ಪೆಲ್ಲ ಮಾಡಲ್ಲಪ್ಪ. ಐ ಆಮ್ ಸಾರಿ. ಎಲ್ಲ ಪೆದ್ ನನ್ನ ಮಗನೇ ಹಿಂಗೆ ಬೆಳೆದ್ಬಿಟ್ಟಿದ್ಯಾ? ಇರಲಿ ಗೌಡ್ರೆ, ಕರೆಕ್ಟು ಹಂಗೆ ಹೇಳ್ಬಾರ್ದು. ನಾನು ಸುಮ್ಮನೆ ಟೆಸ್ಟ್ ಮಾಡುವ ಅಂತ ಹೇಳಿದೆ. ನೀವು ಟೆಸ್ಟಲ್ಲಿ ಪಾಸ್ ಆಗ್ಬಿಟ್ರಿ. ಥ್ಯಾಂಕ್ ಯು. ನೀವು ಒಳಕ್ಕೆ ಹೋಗಿ ರೆಸ್ಟ್ ಮಾಡಿ. ನಂಗೆ ಹೊಸ ಕೆಲಸ ಆಯ್ತು, ಹೋಗಿ ಬರ್ತೀನಿ. ಕ್ಯಾಚ್ ಯು ಲೇಟರ್. ನಂದು ಅದಯ್ಯ. ನನ್ನ ಆಸ್ತಿ ಪಾಸ್ತಿ ಎಲ್ಲನೂ ನನ್ನ ಸೊಸೆ ಹೆಸರಿಗೆ ಬರ್ಸೋಕೆ ಅಂತ ಹೋಗಿದ್ದೆ ಕಣಪ್ಪ. ಅಲ್ಲ ಕಣ್ರಲ್ಲ, ನಮ್ಮ ಮಾದಪ್ಪಣ ಎಂಥ ಒಳ್ಳೆ ಮನಸ ಅಂದರೆ ನಮ್ಮ ತಂಗಿನ ಕಂಡ್ರೆ ಅದೇಟ್ ಬಿರುತಿ ಅಂತಿ ಅವರಿಗೆ. ಅದನ್ನು ನಾನು ಬಾಯಾಗಿ ಹೇಳೋಕ್ಕಾಗಿಲ್ಲ, ಮಾತಲ್ಲಿ ಹೋಗೋಕ್ಕಾಗಿಲ್ಲ ಅಂತ ದೊಡ್ಡ ಮನ್ಸಕ್ಕಲ್ಲ ನಮ್ಮ ಮಾದಪ್ಪಣ. ನಮ್ಮ ಗುಂಡುಗೆ ಆ ಮನೆಯಾಗೆ ಏನು ಸಿಕ್ತೋ ಏನು ಸಿಗಲಿಲ್ಲವೋ ನಂಗೆ ಗೊತ್ತಿಲ್ಲ, ಆದರೆ ದ್ಯಾವ್ರಂತ ಮಾವ ಅಂತೂ ಸಿಕ್ಕೋರು ಕಂಡ್ರಲ್ಲ. ಅಣ್ಣೋ, ನೀನು ಹೇಳಿದ ಮ್ಯಾಕೆ ನನಗೂ ಗೊತ್ತಾಗಿದ್ದು. ಅದನ್ನೆಲ್ಲ ನೋಡ್ತಿದ್ರೆ ನನಗೂ ಮದುವೆ ಆಗಿ ನನಗೊಂದು ಹೆಣ್ಮಗಿ ಆಗಬೇಕು, ಮಾದಪ್ಪಣ್ಣಂಗೆ ಒಂದು ಗಂಡು ಮಗಿ ಆಗಬೇಕು. ಅವ್ನು ದೊಡ್ಡವನಾದ್ಮೇಲೆ ನನ್ನ ಮಗಳನ್ನ ಅವನಿಗೆ ಮದುವೆ ಮಾಡಿ ಆ ಮನೆಗೆ ಸೊಸೆಯಾಗಿ ಕಳಿಸ್ಬೇಕು ಅಂತ ಅನಿಸ್ತದೆ ಕಣಣ್ಣ. ಲೇ ಗೊರಕೆ, ಆಗೋದಾಯ್ತದೆ. 2 ಗಂಡು ಮಗ ಆಗಲಿ, ನನ್ನೊಂದು ಹೆಣ್ಣು ಮಗಿನ ಅವ್ರ ಮನೆಗೆ ಕಳ್ಸ್ಕೊಡ್ತೀನಿ ಕಲ್ಲ. ಅಲ್ಲ ಕಣ್ರಲ್ಲ, ನೀವಿಬ್ರು ಮಾದಪ್ಪಣಂಗೆ ಇನ್ನೊಂದು ಗಂಡು ಮಗ ಆಗಲಿ ಅಂತ ಹೇಳ್ತಿದ್ರೆ ಈ ವಯಸ್ಸಿನಾಗೆ ಮಾದಪ್ಪಣ ಲೀಲಕ್ಕನ್ನ ಆರೋಗ್ಯದ ಗತಿ ಏನ್ರಲ್ಲ. ದಿಟ್ಟ ಕಣಣ್ಣ, ನಾವಿದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಹಂಗಾದ್ರೆ ನಿನಗೆ ಗಂಡು ಮಗು ಆಗ್ಲಿ ಬಿಡೋಣ. ತಂಗೀರ್ನ ಜೀವ ಕೊಟ್ಟು ನೋಡ್ಕೋತಿ ಅಂದ್ಮ್ಯಾಕೆ ನಮ್ಮ ಮಗಳಿಗೂ ಒಳ್ಳೆ ಮಾವ ಆಗ್ತೀಯ ತಗ. ನನಗೀಗಲೂ ನನ್ನ ಆದ್ಮೇಲೆ ನನ್ನ ಮಗ, ನಮಗೆ ಅಂತ ಒಂದು ಮಗು ಬೇಕು ಅಂತ ನಂಗೆ ಅನ್ಸಲ್ಲ. ಅಲ್ಲ ಕಲ, ಈ ಉರಿ ಬಿಸ್ಲಾಗ ಅಮೀಕಂಡ್ ಮನೇಲಿ ಇರೋದ್ಬಿಟ್ಟು ಇದೇನಲ್ಲ ಹೊರಗೆ ಹೋಗೋಣ ಅಂತ ಕರೆದಲ್ಲ. ಸುಮ್ಮನಿರ್ಲ, ಮನೇಲೆ ಕೂತಿದ್ರೆ ತಲೆ ಒಳಗಡೆನೆ ಬೋರ್ ಕೊಡ್ದಂಗಾಯ್ತದೆ. ಅದೊಂದು ಮನೆ, ಅಲ್ಲಿರೋ ಮುಖಗಳು ಒಂದಕ್ಕೂ ಮನಸ್ಸಾಂತಿ ಅನ್ನೋದೇ ಇಲ್ಲ. ಅದಕ್ಕೆ ತೋಟಕ್ಕೆ ಹೋಗಿ ಬಾವಿಲಿ ಈಜಾಡಿದ್ರೆ ದೇಹನೂ ತಂಪಾಗಿರ್ತದೆ, ತಲೆನೋಸಿ ತಂಪಾಯ್ತದೆ ಅಂತ. ಹಂಗಂತೀಯ? 2 ಸಿಗರೇಟ್ ಇರೋದು, ಇನ್ನೊಂದು ಪ್ಯಾಕ್ ತಗೊಂಡು ಹೋಗ್ಬಿಡೋಣ. ಇಲ್ಲೆಲ್ಲರ ಅಂಗಡಿ ಆಯ್ತಾ? ಈಗ ನಿಂಗೇನು ಸಿಗರೇಟ್ ಹೊಡಿಬೇಕು ತಾನೆ? ಹಾಂ. ಇಲ್ಲ ಬೇಡ, ನನಗೆ ಗೊತ್ತಿರೋ ಒಂದು ಅಂಗಡಿ ಐತೆ, ಅಲ್ಲೋ ಕೊಡಿಯಮ್ಮ ಬಾ. ಸ್ಟ್ಯಾಂಡರ್ಡೀಸ್ ಅಟೆನ್ಷನ್, ಸ್ಟ್ಯಾಂಡರ್ಡೀಸ್ ಅಟೆನ್ಷನ್. ಗುಡ್. ಹೇಳಿ, ನಾವೆಲ್ಲರೂ ಇವಾಗ ಏನಕ್ಕೆ ಸೇರಿದ್ದೀವಿ? ಗೊತ್ತಿಲ್ಲ ಬಾಸ್. ನೆನ್ನೆ ಗ್ರೂಪ್ ಕ್ರಿಯೇಟ್ ಮಾಡಿ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈಗ ಗೊತ್ತಿಲ್ಲ ಅಂತಿದ್ದೀರಲ್ಲ? ಅದಾದ್ಗೆ ಏ ಅಕ್ಕಂದಿರ ಜೋರಾಗಿ ಆಪರೇಷನ್ ಪಿಂಕಿ. ಗುಡ್. ನಮ್ ಗುಂಡು ಜೀವನ ಹಾಳಾಗೋದಕ್ಕೆ ಕಾರಣ ಯಾರು? ಸೀನಾ ಸೀನಾ ಸೀನಾ. ಅವನೊಬ್ನೇನಾ? ಹೌದು ಹೌದು ಹೌದು. ಇಲ್ಲ. ಹಾಗಿದ್ರೆ ಇನ್ಯಾರವ್ರು ಅದಕ್ಕೆ? ನೋಡಿ, ಒಂದ್ ಹುಡುಗಿ ಜೀವನ ಹಾಳಾಗೋದಕ್ಕೆ ಒಂದ್ ಹುಡುಗ ಕಾರಣ ಆಗಿರ್ಬೋದು, ಆದ್ರೆ ಆ ಹುಡುಗಂಗೊಬ್ಳು ಗರ್ಲ್ ಫ್ರೆಂಡ್ ಇದ್ರೆ ಆಕೆನು ಕಾರಣ ಆಗಿರ್ತಾಳೆ. ಕರೆಕ್ಟ್. ಅದಕ್ಕೆ ಆ ಸೀನನ್ ಜೊತೆ ಪಿಂಕಿ ಸೇರಿರೋದ್ರಿಂದಾನೆ ನಮ್ ಗುಂಡು ಜೀವನ ಹಾಳಾಗಿರೋದು. ಈಗ ಸೀನಾ ಮಾಡಿರೋ ತಪ್ಪಿಗೆ ನನ್ ಗಂಡ ಅಂದ್ರೆ ನಿಮ್ಮಣ್ಣ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಊರವ್ರ ಮುಂದೆ ನಾಯಿ ಹೊಡೆದಂಗ್ ಹೊಡೆದಿದ್ದಾನೆ. ಕರೆಕ್ಟ್ ಪನಿಷ್ಮೆಂಟ್ ಕೊಟ್ಟಿದ್ದಾನೆ. ಎಸ್. ಆದ್ರೆ ಈ ವಿಷಯದಲ್ಲಿ ತಪ್ಪು ಮಾಡಿ ಇನ್ನೂ ಶಿಕ್ಷೆ ಅನುಭವಿಸ್ತಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ಪಿಂಕಿ ಪಿಂಕಿ ಪಿಂಕಿ. ಎಸ್. ಈಗ ಅದೇ ಪಿಂಕಿಗೆ ಬುದ್ಧಿ ಕಲ್ಸೋದಕ್ಕೆ ಅವಳ ಮನೆ ಹತ್ರ ನಾವೆಲ್ಲರೂ ಹೋಗ್ತಿದೀವಿ. ಗರ್ಲ್ಸ್, ಆರ್ ಯು ರೆಡಿ? ರೆಡಿ ರೆಡಿ ರೆಡಿ. ಅಕ್ಕೆ
ಆ ಪಿಂಕಿ ನಾಲ್ಗೆ ಕಿತ್ತು ಮಾಸ್ತಿ ಕೊಪ್ಪಳ ನಾಯಿಗೆ ಹಾಕಿಲ್ಲ ನಾನು ರಾಣಿನೇ ಅಲ್ಲ. ಮಾರಿಗುಡಿ ನಾಯಿಗಳೇನ್ ಪಾಪ ಮಾಡಿದ್ವು? ನನಗ್ ಬರ್ತಿರೋ ಕೋಪಕ್ಕೆ ಅವಳ ನಾಲ್ಗೆ ಕಿತ್ತು ನಾನು ನಮ್ಮೂರ್ ನಾಯಿಗಳಿಗೆ ಹಾಕೋದು. ಇಲ್ಲ ಅಂದ್ರೆ ನನ್ನ ಹೆಸರು ರತ್ನನೇ ಅಲ್ಲ. ನೀವ್ ಹಿಂಗೆ ಮಾತಾಡ್ತಿದ್ರೆ ಆ ನಾಲ್ಗೆ ಊರೆಲ್ಲ ಓಡಾಡ್ತಿರುತ್ತೆ. ನಾವ್ ರೆಡಿ ಇದೀವಿ ಅದಕ್ಕೆ. ಗುಡ್. ಆಪರೇಷನ್ ಪಿಂಕಿ ಸ್ಟಾರ್ಟ್ಸ್. ಫಾಲೋ ಮೀ. ಶಿವನ ಅಂಗಡಿ ಹತ್ರ ಯಾಕೋ ಕರ್ಕೊಬಂದೆ. ಶಿವನ ಅಂಗಡಿ ಸಿಗರೇಟ್ ಇಲ್ಲಿ ಸಿಗ್ತದೆ. ತಿರ್ಗಿಸ್ಲ ಗಾಡಿಯ ನಡಿಲ ಬೇಗ. ಸೋಮನ್ ಕುತ್ಕೊಳ್ಳ. ಅವನೇನು ಹುಲಿನ ಸಿಂಹನ? ಅಂಗಡಿ ಅಂದಮೇಲೆ ವ್ಯಾಪಾರ ಮಾಡೋರು ಬರ್ತಾರೆ ಹೋಯ್ತಾರೆ. ನಮ್ಗೇನ್ ಬೇಕಾದ್ರು ಅವ್ರು ಕೊಡ್ಬೇಕು. ಇಳಿಯಲೇ. ಮರಿ ಸಿಗರೇಟ್ ಕೊಡಪ್ಪ. ಏಯ್, ಸಿಗರೇಟ್ ಕೇಳ್ತಾರೆ, ಮುಖ ನೋಡ್ಕೊತಿದ್ದೀರಲ್ಲ, ಸಿಗರೇಟ್ ಕೊಡ್ರಪ್ಪ. ನಮ್ಮ ಅಂಗಡಿಯಲ್ಲಿ ಸಿಗರೇಟ್ ಮಾರಕ್ಕಿಲ್ಲ ಅನ್ನೋದು ಇಡೀ ಮಾರಿಗುಡಿಗೆ ಗೊತ್ತು. ಏನು ಸಿಗರೇಟ್ ಇಲ್ವಾ? ಮತ್ತ್ಯಾಕೆ ಇಷ್ಟು ದೊಡ್ಡ ಅಂಗಡಿ ಇಟ್ಟವ್ರೆ ಅಲ್ವೇನ್ಲ? ಹೋಗ್ಲಿ, ಪಟ್ನನಾರ ಆಯ್ತಾ ಹೆಂಗೆ? ಚೋಟು, ಇದೇ ಮನೆನಾ? ಅದಕ್ಕೆ ಮನೆ ಮುಂದೆ ರಂಗೋಲಿ ಇಲ್ಲ, ಬಾಗಿಲಲ್ಲಿ ತೋರಣ ಇಲ್ಲ, ಸೊ ಇದೇ ಪಿಂಕಿ ಮನೆ. ಕನ್ಫರ್ಮಾ? ಕನ್ಫರ್ಮ್ ಅದಕ್ಕೆ ಕನ್ಫರ್ಮೇ. ಹಾಗಾದರೆ ನೀವೆಲ್ಲರೂ ರೆಡಿ ಇದ್ದೀರಾ ಅಲ್ವಾ? ಅದಕ್ಕೆ ನೀನು ಹೇಳಿದ್ರೆ ಈಗಲೇ ಯಾರ್ದಾರ ಮನೆಗೆ ಹೋಗಿ ಒಣಕೆ ತಗೊಂಬಂದು ಆ ಪಿಂಕಿಗೆ ಇಕ್ಕದೆ. ಕಂಟ್ರೋಲ್ ಯುವರ್ ಎಮೋಷನ್ಸ್ ರಾಣಿ, ಕಂಟ್ರೋಲ್. ನಾವು ಬಂದಿರೋದು ಯುದ್ಧಕ್ಕಲ್ಲ, ಮತ್ತು ಸಂಧಾನಕ್ಕ, ಸಂಹಾರಕ್ಕೆ. ಏ ರತ್ನಕ್ಕ, ಎರಡು ಒಂದೇ ಅಲ್ವೇನೆ? ಎರಡು ಒಂದೇ, ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದಕ್ಕೆ ನಾವು ಬಂದಿರೋದು ಸಂಹಾರಕ್ಕೆ, ಕನ್ಫರ್ಮ್ ತಾನೆ? ಸಂಹಾರಕ್ಕೆ. ಆದರೆ ಆ ಸಂಹಾರಕ್ಕೆ ನಾವು ಕೈ ಮೇಳೈಸಿದ್ರೆ ಮಾತ್ರ ಸಾಲದು. ಮಾತಿನ ಚಕಮಕಿ ಅಷ್ಟೇ. ಆದರೆ ನಾವು ಮಾತಾಡೋ ಒಂದೊಂದು ಮಾತು ಹಿಂಗಿರಬೇಕು ಅಂತಂದರೆ ಈಟಿ, ಕೊಡ್ಲಿ, ಮಚ್ಚು, ಕತ್ತಿ ಎಲ್ಲದಿಂತ ಶಾರ್ಪಾಗಿ ಹೋಗಿ ಅವನ್ನ ಚುಚ್ಚಬೇಕು.